ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಉತ್ತರ ಕರ್ನಾಟಕ ಅಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಸುಡುವ ಬಿಸಿಲು, ನೆತ್ತಿ ಸುಡುವ ಸೂರ್ಯ ಮತ್ತು 40 ಡಿಗ್ರಿ ತಾಪಮಾನ. ಆದ್ರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಅದೇ ವಿಜಯಪುರ, ಅದೇ ರಾಯಚೂರಿನ ಜನ ಈಗ ಹೊದಿಕೆ ಬಿಟ್ಟು ಹೊರಗೆ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಹೌದು, ನೀವು ಕೇಳಿಸ್ಕೊಂಡಿದ್ದು ಸತ್ಯ. ಇಡೀ ಕರ್ನಾಟಕ ಈಗ ಅಕ್ಷರಶಃ ಗಡಗಡ ನಡುತ್ತಾ ಇದೆ. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ರೆಡ್ ಅಲ್ಲ, ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ತಾಪಮಾನ ಪಾತಾಳಕ್ಕೆ ಕುಸಿದಿದ್ದು ಬಾಗಲಕೋಟೆ, ಬೀದರ್, ವಿಜಯಪುರಗಳಲ್ಲಿ ಹಗಲೊತ್ತಿನಲ್ಲೂ ಚಳಿ ಜನರನ್ನ ಬಿಡದೆ ಕಾಡ್ತಾ ಇದೆ. ಅಷ್ಟಕ್ಕೂ ಈ ಬಾರಿ ಇಷ್ಟೊಂದು ಭೀಕರ ಚಳಿ ಆವರಿಸಲು ಕಾರಣವೇನು? ಏನಿದು ಲಾಲ್ ನೀನಾ ಎಫೆಕ್ಟ್? ಸಮುದ್ರದ ಮೇಲ್ಮೈ ತಾಪಮಾನಕ್ಕೂ ನಮ್ಮ ಚಳಿಗೂ ಏನು ಸಂಬಂಧ? ಈ ಚಳಿ ಇನ್ನು ಎಷ್ಟು ದಿನ ಇರುತ್ತೆ? ವೈದ್ಯರು ಈ ಬಗ್ಗೆ ಏನು ಎಚ್ಚರಿಕೆಯನ್ನು ನೀಡಿದ್ದಾರೆ? ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವೇನಾದ್ರೂ ಉತ್ತರ ಕರ್ನಾಟಕ ಅಥವಾ ಬೆಂಗಳೂರಿನವರಾಗಿದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ, ಹಾಗೂ ನೀವು ಯಾವ ಊರಿನವರು ಅಂತ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮಲ್ಲಿ ಚಳಿ ಇದೆಯಾ, ಬಿಸಿಲಿದ್ಯಾ, ಮಳೆ ಇದೆಯಾ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ನಾವು ಬಿಸಿಲು ನಾಡು ಅಂತ ಕರೆಸಿಕೊಳ್ಳುವಂತಹ ಉತ್ತರ ಕರ್ನಾಟಕದ ಕಡೆಗೆ ನಮ್ಮ ಕ್ಯಾಮೆರಾವನ್ನ ತಿರುಗಿಸೋಣ. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಇಲ್ಲಿ ಬೀಸ್ತಾ ಇರುವಂತಹ ತಂಪು ಗಾಳಿ ಜನಜೀವನವನ್ನೇ ಅಸ್ತವ್ಯಸ್ತ ಮಾಡಿದೆ. ಹವಾಮಾನ ಬದಲಾವಣೆಯ ತೀವ್ರತೆ ಎಷ್ಟಿದೆ ಅಂತಂದ್ರೆ, ಜನರು ಬೆಳಗ್ಗೆ 10 ಗಂಟೆ ಆದ್ರೂ ಕೂಡ ಮನೆಯಿಂದ ಹೊರಗೆ ಬರಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ 40 ರಿಂದ 46 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ. ಆದ್ರೆ ಈಗಿನ ರೆಕಾರ್ಡ್ ನೋಡಿದ್ರೆ ನಿಜಕ್ಕೂ ಕೂಡ ನೀವು ಆಶ್ಚರ್ಯ ಪಡ್ತೀರಾ, ಜೊತೆಗೆ ಶಾಕ್ ಆಗ್ತೀರಾ. ಅದರಲ್ಲೂ ವಿಜಯಪುರದಲ್ಲಿ ತಾಪಮಾನ ಕೇವಲ 8.4 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದ್ದು, ಊಹಿಸಿಕೊಳ್ಳಿ, ಫ್ರಿಡ್ಜ್ ನಲ್ಲಿ ಇಟ್ಟ ಹಾಗೆ ಅನುಭವ ಆಗ್ತಾ ಇದೆ ಜನರಿಗೆ. ಇನ್ನು ಬಾಗಲಕೋಟೆಯಲ್ಲಂತೂ 7.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇದು ಐತಿಹಾಸಿಕ ಕುಸಿತ ಅಂತ ಹೇಳ್ತಾರೆ. ಇನ್ನು ಬೀದರ್ ನಲ್ಲಿ ಅತ್ಯಂತ ತಂಪಾದ ವಾತಾವರಣ ನಿರ್ಮಾಣವಾಗಿದ್ದು 7.4 ಡಿಗ್ರಿ ದಾಖಲಾಗಿದೆ. ಇನ್ನು ರಾಯಚೂರು ಮತ್ತು ಗದಗ, ಇಲ್ಲಿಯೂ ಕೂಡ 9 ರಿಂದ 9.8 ಡಿಗ್ರಿ ಆಸುಪಾಸಿನಲ್ಲಿ ತಾಪಮಾನ ಇದೆ. ಇನ್ನು ಬಿಸಿಲಿಗೆ ಹೆಸರಾಗಿರುವಂತಹ ಕಲಬುರಗಿಯಲ್ಲಿ 13 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ವಿಶೇಷ ಏನಂದ್ರೆ, ಮಧ್ಯಾಹ್ನ 12 ರಿಂದ 4 ಗಂಟೆವರೆಗೆ ಬಿಸಿಲು ಕಾಣಿದ್ರು ಕೂಡ ಅದರ ಜೊತೆಗೆ ಬೀಸುವ ತಂಪಾದ ಗಾಳಿ ಈ ಬಿಸಿಲು ಶಾಖವನ್ನ ಸಂಪೂರ್ಣವಾಗಿ ನುಂಗಿ ಹಾಕ್ತಾ ಇದೆ. ಅಂದ್ರೆ ಬಿಸಿಲಿನಲ್ಲಿ ಇದ್ರೂ ಕೂಡ ಚಳಿಯ ಅನುಭವ ಆಗ್ತಾ ಇದೆ. ರಾತ್ರಿ ಹೊತ್ತಂತೂ ಕೇಳೋದೇ ಬೇಡ. ರಸ್ತೆಯಲ್ಲಿ 8 ಗಂಟೆ ಆದ್ರೆ ನಿರ್ಜನವಾಗ್ತಾ ಇದ್ದಾರೆ. ಇನ್ನು ಹವಾಮಾನ ಇಲಾಖೆ ನೀಡಿರುವಂತಹ ಮುನ್ಸೂಚನೆಯ ಪ್ರಕಾರ ಈ ಚಳಿ ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದಿನ 5 ದಿನಗಳ ಕಾಲ ಬಹುತೇಕ ಕ್ರಿಟಿಕಲ್ ಆಗುತ್ತೆ ಅಂತ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಡಿಸೆಂಬರ್ 20 ರಿಂದ 2026 ಜನವರಿ 10 ತಾಪಮಾನ ಇನ್ನು ಪಾತಾಳಕ್ಕೆ ಕುಸಿಯುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಒಟ್ಟು 9 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳು ಡೇಂಜರ್ ಝೋನ್ ನಲ್ಲಿ ಇವೆ ಅಂತ ನೋಡೋದಾದ್ರೆ, ಬೀದರ್, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಬೆಳಗಾವಿ, ಹಾವೇರಿ, ಗದಗ, ಕೊಪ್ಪಳ, ರಾಯಚೂರು. ಈ ಜಿಲ್ಲೆಗಳಲ್ಲಿ ಶೀತಗಾಳಿಯ ಪ್ರಮಾಣ ಮುಂದಿನ 48 ಗಂಟೆಗಳಲ್ಲಿ ವಿಪರೀತವಾಗಲಿದೆ. ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ತಾಪಮಾನ ಕನಿಷ್ಠ 5.5 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುವ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಅಂದ್ರೆ ದೆಹಲಿ ಅಥವಾ ಕಾಶ್ಮೀರದ ವಾತಾವರಣ ನಮ್ಮ ರಾಜ್ಯದಲ್ಲಿ ನಿರ್ಮಾಣವಾಗ್ತಾ ಇದೆ. ಇನ್ನು ಈಗ ನಿಮ್ಗೊಂದು ಪ್ರಶ್ನೆ ಬರಬಹುದು, ಪ್ರತಿ ವರ್ಷ ಚಳಿ ಇರುತ್ತೆ, ಆದ್ರೆ ಈ ವರ್ಷ ಯಾಕೆ ಇಷ್ಟೊಂದು ಜಾಸ್ತಿ? ಇದಕ್ಕೆ ಕಾರಣ ಏನು? ಇದಕ್ಕೆ ಹವಾಮಾನ ತಜ್ಞರು ನೀಡಿರುವಂತಹ ಸ್ಪಷ್ಟನೆ ಏನಂತಂದ್ರೆ, ಅದಕ್ಕೆ ಮುಖ್ಯ ಕಾರಣ ಲಾ ನೀನಾ ಪರಿಣಾಮ. ಪೆಸಿಫಿಕ್ ಮಹಾಸಾಗರದಲ್ಲಿ ಸಮುದ್ರದ ಮೇಲ್ಮೈ ತಾಪಮಾನ ಸಾಮಾನ್ಯಕ್ಕಿಂತ ಕಡಿಮೆಯಾಗಿದೆ. ಇದನ್ನೇ ಲಾ ನೀನಾ ಅಂತ ಕರೀತಾರೆ. ಯಾವಾಗ ಸಮುದ್ರ ತಣ್ಣಗಾಗುತ್ತೋ ಆಗ ಜಾಗತಿಕವಾಗಿ ವಾತಾವರಣದ ಪರಿಚಲನೆ ಬದಲಾಗುತ್ತೆ. ಈ ವರ್ಷ ಲಾ ನೀನಾ ಪ್ರಭಾವ ಬಲವಾಗಿದೆ. ಇನ್ನು ಎರಡನೇ ಕಾರಣ ಜೆಟ್ ಸ್ಟ್ರೀಮ್ಸ್. ಉತ್ತರ ಭಾರತದ ಕಡೆಯಿಂದ ಬೀಸುವ ಶೀತ ಗಾಳಿಗಳು ಅಥವಾ ಜೆಟ್ ಸ್ಟ್ರೀಮ್ಗಳು ಗಂಟೆಗೆ ಬರೋಬ್ಬರಿ 1400 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇವೆ. ಈ ಗಾಳಿ ಹಿಮಾಲಯ ಪರ್ವತಕ್ಕೆ ಡಿಕ್ಕಿ ಹೊಡೆದು ಅಲ್ಲಿನ ಕೊರೆಯುವ ಚಳಿಯನ್ನು ಹೊತ್ಕೊಂಡು ನೇರವಾಗಿ ದಕ್ಷಿಣ ಭಾರತದ ಕಡೆಗೆ ನುಗ್ತಾ ಇವೆ. ಇನ್ನು ಮೂರನೇ ಕಾರಣ ಮೋಡಗಳಿಲ್ಲದ ಆಕಾಶ. ಮತ್ತೊಂದು ಮುಖ್ಯ ಕಾರಣ ಇದಾಗಿದ್ದು, ಈಗ ಆಕಾಶದಲ್ಲಿ ಮೋಡಗಳೇ ಇಲ್ಲ. ಹಗಲಿನಲ್ಲಿ ಸೂರ್ಯನ ಶಾಖ ಭೂಮಿಗೆ ಬಿದ್ರು, ರಾತ್ರಿ ಹೊತ್ತು ಮೋಡ ಇಲ್ಲದ ಕಾರಣ ಭೂಮಿಯ ಶಾಖವೆಲ್ಲ ಬಾಹ್ಯಾಕಾಶಕ್ಕೆ ಹೋಗಿ ಬಿಡ್ತಾ ಇದೆ. ಇದರಿಂದ ರಾತ್ರಿ ಮತ್ತು ಬೆಳಗಿನ ಜಾವ ವಿಪರೀತ ಚಳಿ ಅನುಭವವಾಗ್ತಾ ಇದೆ. ಇನ್ನು ಈಗ ನಮ್ಮ ರಾಜಧಾನಿ ಬೆಂಗಳೂರಿನ ಕಡೆ ಬರೋದಾದ್ರೆ, ಸಿಲಿಕಾನ್ ಸಿಟಿ ಈಗ ಚಿಲ್ ಸಿಟಿ ಆಗಿ ಬದಲಾಗಿದೆ. ಬೆಂಗಳೂರು ನಗರದಲ್ಲಿ ಕನಿಷ್ಠ ತಾಪಮಾನ 15 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದರೆ, ಹೊರವಲಯದ ದೇವನಹಳ್ಳಿ ಅಥವಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಭಾಗದಲ್ಲಿ 12 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಇಳಿದಿದೆ. ಮುಂದಿನ ಒಂದು ವಾರ ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ 12 ರಿಂದ 14 ಡಿಗ್ರಿಯ ಆಸುಪಾಸಿನಲ್ಲಿ ಇರಲಿದೆ. ಆದ್ರೆ ಬೆಂಗಳೂರಿಗರಿಗೆ ಚಳಿಗಿಂತ ದೊಡ್ಡ ಸಮಸ್ಯೆ ಬೇರೊಂದಿದ್ದು, ಅದೇ ಗಾಳಿಯ
ಗಾಳಿಯ ಗುಣಮಟ್ಟ. ಚಳಿ ಹೆಚ್ಚಾಗ್ತಾ ಇದ್ದಂತೆ ವಾತಾವರಣದಲ್ಲಿರುವಂತಹ ಧೂಳು ಮತ್ತು ಹೊಗೆ ಮೇಲೆ ಹೋಗದೆ ಕೆಳಗೆ ಇಳಿದುಕೊಳ್ತಾ ಇದೆ. ಕಳೆದ ಒಂದು ವಾರದಲ್ಲಿ ಬೆಂಗಳೂರಿನ ವಾಯು ಗುಣಮಟ್ಟ ಸೂಚ್ಯಂಕ ಗರಿಷ್ಠ 172ಕ್ಕೆ ತಲುಪಿತ್ತು. ಇದು ಮಧ್ಯಮದಿಂದ ಅನಾರೋಗ್ಯಕರ ಹಂತದ ಕಡೆಗೆ ಹೋಗ್ತಾ ಇದೆ. ಬೆಳಗ್ಗೆ ವಾಕಿಂಗ್ ಹೋಗುವವರಿಗೆ, ಅಸ್ತಮಾ ರೋಗಿಗಳಿಗೆ ಇದು ನೇರ ವಿಷದಂತೆ ಕೆಲಸ ಮಾಡ್ತಾ ಇದೆ. ಚಳಿಯ ಜೊತೆಗೆ ಕಲುಷಿತ ಗಾಳಿಯನ್ನ ಸೇವಿಸುವುದರಿಂದ ಉಸಿರಾಟದ ಸಮಸ್ಯೆ ಉಲ್ಬಣವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನು ಇತ ಸಾಂಸ್ಕೃತಿಕ ನಗರಿ ಮೈಸೂರಿನ ಕಥೆಯು ಕೂಡ ಭಿನ್ನವಾಗಿಲ್ಲ. ಮೈಸೂರಿನಲ್ಲಿ ಈಗ ಮಲೆನಾಡಿನ ವಾತಾವರಣ ನಿರ್ಮಾಣವಾಗಿದೆ. ಚಾಮುಂಡಿ ಬೆಟ್ಟ ಸಂಪೂರ್ಣವಾಗಿ ದಟ್ಟ ಮಂಜಿನಿಂದ ಆವೃತವಾಗಿದ್ದು ನೋಡಕ್ಕೆ ಸುಂದರವಾಗಿದ್ದರೂ ಕೂಡ ಚಳಿ ಮಾತ್ರ ಎಲುಬು ಕೊರಿಯುವಂತಿದೆ. ಮೈಸೂರಿನಲ್ಲಿ ರಾತ್ರಿ ತಾಪಮಾನ 11ರಿಂದ 12 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ. ಇನ್ನು ದಕ್ಷಿಣ ಕರ್ನಾಟಕದ ಇತರ ಜಿಲ್ಲೆಗಳಲ್ಲೂ ಕೂಡ ಚಳಿಯ ಆರ್ಭಟ ಜೋರಾಗಿದ್ದು ಚಾಮರಾಜನಗರ, ಮಂಡ್ಯ, ಹಾಸನ್, ಕೊಡಗು ಈ ಭಾಗದಲ್ಲೂ ಕೂಡ ಮುಂದಿನ 5 ದಿನಗಳವರೆಗೆ ರಾತ್ರಿ ವೇಳೆ ತಾಪಮಾನ 11 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಕೆಳಗೆ ಕುಸಿಯಲಿದೆ ಅಂತ ಕೃಷಿ ಹವಾಮಾನ ವಿಭಾಗದ ಅಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಡಿಕೇರಿಯಲ್ಲಂತೂ ಹಗಲಿನಲ್ಲೂ ಕೂಡ ಸ್ವೆಟರ್ ಹಾಕದೆ ಓಡಾಡುವುದಕ್ಕೆ ಕಷ್ಟಕರವಾಗಿದೆ. ಇನ್ನು ಚಳಿ ಕೇವಲ ನಿಮ್ಮಂತಹ ನಗರವಾಸಿಗಳಿಗೆ ಮಾತ್ರವಲ್ಲ, ಅನ್ನದಾತರ ಬದುಕಿನ ಮೇಲೂ ಕೂಡ ದೊಡ್ಡ ಹೊಡೆತವನ್ನ ನೀಡಿದೆ. ರೈತರ ದಿನಚರಿಯೇ ಬದಲಾಗಿ ಹೋಗಿದೆ. ಸಾಮಾನ್ಯವಾಗಿ ಬೆಳಗಿನ ಜಾವ 6 ಗಂಟೆಗೆ ಎದ್ದು ಹೊಲಕ್ಕೆ ಇಳಿತಾ ಇದ್ದಂತಹ ರೈತರು ಮತ್ತು ಕೃಷಿ ಕಾರ್ಮಿಕರು ಈಗ ಬೆಳಗ್ಗೆ 8 ಅಥವಾ 9 ಗಂಟೆಯ ನಂತರವಷ್ಟೇ ಕೆಲಸ ಆರಂಭಿಸ್ತಾ ಇದ್ದಾರೆ. ಮಂಜು ಸರಿದು ಬಿಸಿಲು ಬರುವವರೆಗೂ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನು ಸಂಜೆ 4 ಗಂಟೆ ಆಗ್ತಾ ಇದ್ದಂತೆ ಶೀತ ಗಾಳಿಯ ತೀವ್ರತೆ ಹೆಚ್ಚಾಗ್ತಾ ಇರೋದ್ರಿಂದ ಕೃಷಿ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ಮನೆ ಸೇರ್ಕೊಳ್ತಾ ಇದ್ದಾರೆ. ಇದರಿಂದ ಕೃಷಿ ಚಟುವಟಿಕೆಯಲ್ಲಿ ವಿಳಂಬವಾಗ್ತಾ ಇದೆ. ಅಲ್ಲದೆ ದ್ರಾಕ್ಷಿ, ದಾಳಿಂಬೆ ಬೆಳೆಗಾರರಿಗೆ ಈ ಅತಿಯಾದ ಇಬ್ಬನಿ ಮತ್ತು ಚಳಿ ರೋಗ ಬಾಧೆಯನ್ನ ಕೂಡ ತರುವ ಆತಂಕ ಕೂಡ ಇದೆ. ಇನ್ನು ಈ ಬಾರಿ ಚಳಿಯ ಮತ್ತೊಂದು ವಿಶೇಷತೆ ಏನಂದ್ರೆ ವಾಡಿಕೆಗಿಂತ ಮುಂಚಿತವಾಗಿಯೇ ಚಳಿ ಎಂಟ್ರಿ ಕೊಟ್ಟಿದೆ. ನಾವು ಕಳೆದ 2 ವರ್ಷಗಳನ್ನ ಅಂದ್ರೆ 2022 ಮತ್ತು 2023ರನ್ನ ನೋಡಿದ್ದೀವಿ. ಆಗಲೂ ಜನವರಿ ತಿಂಗಳಲ್ಲಿ ವಿಪರೀತ ಚಳಿ ಇತ್ತು. ಆದ್ರೆ ಈ ಬಾರಿ ಡಿಸೆಂಬರ್ ಆರಂಭದಲ್ಲೇ ಇಷ್ಟು ಚಳಿ ಇದೆ ಅಂತಂದ್ರೆ ಜನವರಿ ವೇಳೆಗೆ ಇದು ಯಾವ ಮಟ್ಟಕ್ಕೆ ಹೋಗಬಹುದು ಅಂತ ಊಹಿಸಿ ನೋಡಿ. ತಜ್ಞರ ಪ್ರಕಾರ ಜನವರಿ 15ರ ಸಂಕ್ರಾಂತಿ ಹಬ್ಬದವರೆಗೂ ಈ ಕೊರೆಯುವ ಚಳಿ ಹೀಗೆಯೇ ಮುಂದುವರಿಯಲಿದೆ. ಕೆಲವು ದಿನಗಳಲ್ಲಿ ಇದ್ದು ಹಿಂದಿನ ಎಲ್ಲಾ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಇನ್ನು ಚಳಿ ಮಜಾ ಕೊಡ್ತಿರಬಹುದು, ಆದ್ರೆ ಅದು ಆರೋಗ್ಯಕ್ಕೆ ಸಜಾ ಆಗೋದು ಬೇಡ ಅಲ್ವಾ? ಈ ವಿಪರೀತ ಚಳಿಯಿಂದ ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ವೃದ್ಧರು ಮತ್ತು ಹೃದಯ ಸಂಬಂಧಿ ಕಾಯಿಲೆ ಇರುವವರು ಅತಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದಕ್ಕಾಗಿಯೇ ವೈದ್ಯರು 5 ಸಲಹೆಯನ್ನ ಕೂಡ ನೀಡಿದ್ದಾರೆ. ಅದರಲ್ಲಿ ಮೊದಲನೆಯದು ಬೆಚ್ಚಗಿನ ಉಡುಪು. ಮನೆಯಲ್ಲಿದ್ದಾಗಲೂ ಕೂಡ ಸ್ವೆಟರ್, ಮಫ್ಲರ್ ಮತ್ತು ಸಾಕ್ಸ್ ಧರಿಸಿ ಕಿವಿ ಮತ್ತು ಪಾದಗಳನ್ನ ಬೆಚ್ಚಗಿಡಿ. ಇನ್ನು ಎರಡನೆಯದು ಆಹಾರ ಪದ್ಧತಿ. ಫ್ರಿಡ್ಜ್ ನಲ್ಲಿಟ್ಟಂತಹ ತಣ್ಣಗಿರುವ ನೀರು, ಐಸ್ ಕ್ರೀಮ್ ಅಥವಾ ತಣ್ಣಗಾದ ಆಹಾರವನ್ನ ದಯವಿಟ್ಟು ತಿನ್ಬೇಡಿ. ಆದಷ್ಟು ಬಿಸಿ ಬಿಸಿಯಾದ ಊಟ, ಸೂಪ್ ಮತ್ತು ಬಿಸಿ ನೀರನ್ನೇ ಕುಡಿಯಿರಿ. ಇನ್ನು ಮೂರನೆಯದು ವಾಕಿಂಗ್ ಬೇಡ. ಬೆಳಗಿನ ಜಾವ 5ರಿಂದ 6 ಗಂಟೆ ವಾಕಿಂಗ್ ಗೆ ಹೋಗುವ ಅಭ್ಯಾಸ ಇದ್ರೆ ಅದನ್ನ ಸ್ವಲ್ಪ ದಿನ ಮುಂದೂಡಿ ಬಿಸಿಲು ಬಂದ ಮೇಲೆ ಅಂದ್ರೆ 7ರಿಂದ 8 ಗಂಟೆ ನಂತರ ವಾಕಿಂಗ್ ಹೋಗುವುದು ಉತ್ತಮ. ಇನ್ನು ನಾಲ್ಕನೆಯದಾಗಿ ಹೃದಯ ರೋಗಿಗಳು. ಅತಿಯಾದ ಚಳಿ ರಕ್ತನಾಳಗಳನ್ನ ಕುಗ್ಗಿಸುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಬಿಪಿ, ಶುಗರ್ ಇರುವವರು ಮಾತ್ರೆಗಳನ್ನ ಮಿಸ್ ಮಾಡಬೇಡಿ. ಇನ್ನು 5ನೇಯದಾಗಿ ಮಕ್ಕಳ ಆರೈಕೆ. ಮಕ್ಕಳಿಗೆ ನೆಗಡಿ, ಕೆಮ್ಮು ಬಂದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ಶಾಲೆಗೆ ಹೋಗುವಾಗ ಸ್ವೆಟರ್ ಕಡ್ಡಾಯವಾಗಿ ಹಾಕೊಳ್ಳಿ. ಒಟ್ಟಾರೆಯಾಗಿ ಸದ್ಯಕ್ಕೆ ವರುಣದೇವ ಬಿಡುವು ಕೊಟ್ಟರು ಕೂಡ ವಾಯುದೇವ ತನ್ನ ಪ್ರತಾಪವನ್ನ ತೋರಿಸ್ತಾ ಇದ್ದಾನೆ. ಚಳಿಯ ಅಬ್ಬರ ಸದ್ಯಕ್ಕಂತೂ ಕಡಿಮೆಯಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮುಂದಿನ 5 ದಿನಗಳ ಕಾಲ ರಾಜ್ಯದ ಜನತೆ, ಅದರಲ್ಲೂ ಉತ್ತರ ಕರ್ನಾಟಕದ ಮಂದಿ ಈ ನೈಸರ್ಗಿಕ ಬದಲಾವಣೆಗೆ ಹೊಂದಿಕೊಂಡು ಸೂಕ್ತ ಮುನ್ನೆಚ್ಚರಿಕೆಯನ್ನು ವಹಿಸುವುದೇ ಜಾಣತನ. ನಿಮ್ಮ ಊರಲ್ಲಿ ಚಳಿ ಹೇಗಿದೆ? ಎಷ್ಟು ಡಿಗ್ರಿ ತಾಪಮಾನ ಇದೆ? ನಿಮ್ಮೂರು ಯಾವುದು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.